ಕರ್ತನಲ್ಲಿ ಪ್ರಿಯರೇ, ಇಂದು ನಾವು ಈ ಶ್ರಮ ಧ್ಯಾನವನ್ನು ಧ್ಯಾನಿಸುವ ಮೂಲಕ ದೇವರ ಕೃಪೆಯನ್ನು, ದೇವರ ಆಶೀರ್ವಾದವನ್ನು ನಾವು ಈ ಮೂಲಕ ಬೇಡಿಕೊಳ್ಳೋಣ. ಈ ಒಂದು ಶ್ರಮ ಧ್ಯಾನವನ್ನು ಧ್ಯಾನಿಸುವಂತೆ ದೇವರು ನಮ್ಮೆಲ್ಲರಿಗೆ ಅನ್ಕೊಟ್ಟಂಥ ಅನುಕೂಲಕ್ಕಾಗಿ ಸ್ತೋತ್ರ. ನಾವು ಈ ಧ್ಯಾನದ ಮೂಲಕ ಕರ್ತನನ್ನು ಮಹಿಮೆ ಪಡಿಸುವಂತೆ ನಾವು ಈ ಒಂದು ಸಂದರ್ಭವನ್ನು ವಿಶೇಷವಾಗಿ ಸದ್ವಿನಿಯೋಗಪಡಿಸಿಕೊಳ್ಳೋಣ. ನಾವು ಇದಕ್ಕೆ ಸಿದ್ಧತೆಯಾಗಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ದೇವರೇ, ಈಗಲೂ ನಿನ್ನ ಪರಿಶುದ್ಧ ಸಾನ್ನಿಧ್ಯದಲ್ಲಿ ಇಂದಿನ ಶ್ರಮ ಧ್ಯಾನವನ್ನು ಧ್ಯಾನಿಸುವಂತೆ ಕರ್ತನೇ ನೀ ನಮಗೆ ಕೊಟ್ಟಂಥ ಈ ಅವಕಾಶಕ್ಕಾಗಿ ಬಂಧಿಸುತ್ತೇವೆ. ಬಿಗ್ ಜೆ ಮಾಧ್ಯಮದ ಮೂಲಕ ಕರ್ತನೇ ನಿನ್ನ ವಿಶೇಷವಾದ ಶ್ರಮ ಧ್ಯಾನವನ್ನು ಧ್ಯಾನಿಸುವಂತೆ ನಿನ್ನೆಲ್ಲ ರೀತಿಯ ಆಶೀರ್ವಾದವನ್ನು ಈ ಮೂಲಕ ನಾವೆಲ್ಲರೂ ಹೊಂದಿಕೊಳ್ಳಿಕ್ಕಾಗುವಂಥ ಕೃಪೆಯಲ್ಲಿ ಕರ್ತನೆ ನಡೆಸು. ಹೌದು ಕರ್ತನೆ, 2000 ವರ್ಷಗಳ ತಗ್ಗಿನಲ್ಲಿ ನೀನು ಈ ಲೋಕದಲ್ಲಿ ನೀನು ಅನುಭವಿಸಿದಂಥ ಶ್ರಮ ಧ್ಯಾನವನ್ನು ನಾವು ಧ್ಯಾನಿಸುವ ಮೂಲಕ ನಮಗೆ ನಿನ್ನ ಕೃಪೆಯನ್ನು, ನಿನ್ನ ಕರುಣೆಯನ್ನು, ನಿನ್ನ ಮಾರ್ಗದರ್ಶನವನ್ನು ಕರ್ತನೆ ನಮಗೆ ಅನುಗ್ರಹಿಸು. ನಾವು ವರ್ಷ ಪ್ರತಿ ಈ ಶ್ರಮ ಧ್ಯಾನವನ್ನು ಧ್ಯಾನಿಸುವ ಮೂಲಕ ನಿಜವಾದ ನಿನ್ನ ಕ್ರೂಜೆಯ ದರ್ಶನವನ್ನು ನಾವು ಹೊಂದಿಕೊಳ್ಳಿಕ್ಕಾಗುವಂತೆ ನಿನ್ನ ಕೃಪೆಯನ್ನು ಕರ್ತನೆ ಅನುಗ್ರಹಿಸು. ಈಗಲೂ ಈ ದಿನದಲ್ಲಿ ಸಹ ನಾವು ನಿನ್ನ ಶ್ರಮ ಧ್ಯಾನದ ವಾಕ್ಯವನ್ನು ಧ್ಯಾನಿಸಲಿರುವಾಗ ಸರಿಯಾದ ರೀತಿಯಲ್ಲಿ ಕರ್ತನೆ ನಿನ್ನ ಕ್ರೂಜೆಯ ಧ್ಯಾನವನ್ನು ಧ್ಯಾನಿಸುವಾಗ ನಮಗೆ ನಿನ್ನ ವಿಶೇಷವಾದ ಕೃಪೆಯನ್ನು, ನಿನ್ನ ಕರುಣೆಯನ್ನು, ನಿನ್ನ ಮಾರ್ಗದರ್ಶನ ನಮಗೆ ಅನುಗ್ರಹಿಸು. ಆ ಮೂಲಕ ನಾವು ನಿನಗೆ ಸಮೀಪಸ್ಥರಾಗಿ ನಾವು ಮಾಡುವಂಥ ಎಲ್ಲ ಧ್ಯಾನಗಳು ಅದು ನಿನ್ನ ಆಶೀರ್ವಾದದ ಸಂಕೇತವಾಗಿ ನಮಗೆ ಮೂಡಿ ಬರಲಿಕ್ಕಾಗುವಂಥ ಕೃಪೆಯಲ್ಲಿ ನಡೆಸು. ಈಗಲೂ ನಿನ್ನ ಕೃಪೆ, ನಿನ್ನ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಈಗಲೂ ನಿನ್ನ ಪವಿತ್ರ ಕೈಗಳಲ್ಲಿ ಎಲ್ಲವನ್ನು ಸಮರ್ಪಿಸುತ್ತೇವೆ. ಯೇಸು ಸಹ ಬಿಡಿದ ನಮ್ಮ ಪ್ರಾರ್ಥನೆಯನ್ನು ಕೇಳು ನಮ್ಮ ದೇವರೇ, ಆಮೇನ್. ಕರ್ತನಲ್ಲಿ ಪ್ರಿಯರೇ, ಇಂದು ವಿಶೇಷವಾಗಿ ನಾವು ಧ್ಯಾನಿಸುವಂಥ ಇಂದಿನ ಮುಖ್ಯ ಪ್ರಸ್ತಾಪ ಹೆರೋದನ ಮುಂದೆ ಆದ ವಿಚಾರಣೆ. ದೇವರ ವಾಕ್ಯದಲ್ಲಿ ನಾವು ಅದನ್ನು ಕೇಳುವ ಹಾಗೆ ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 5ರಿಂದ 12 ವಚನಗಳನ್ನು ನಾವು ಓದಿ ಕೇಳೋಣ. ಅದಕ್ಕೆ ಅವರು, ಗಲಿಲಾಯದಲ್ಲಿ ಪ್ರಾರಂಭ ಮಾಡಿ ಇಲ್ಲಿಯವರೆಗೂ ಯೂದಾಯ ಸೀಮೆಯಲ್ಲೆಲ್ಲ ಇವನು ಬೋಧನೆ ಮಾಡುತ್ತಾ ಜನರ ಮನಸ್ಸನ್ನು ಕದಲಿಸುತ್ತಾನೆ ಎಂದು ಇನ್ನೂ ಒತ್ತಿ ಹೇಳಿದರು. ಇದನ್ನು ಪಿಲಾತನು ಕೇಳಿ, ಈ ಮನುಷ್ಯನು ಗಲಿಲಾಯದವನೋ ಎಂದು ವಿಚಾರಿಸಿ, ಇವನು ಹೆರೋದನ ಅಧಿಕಾರಕ್ಕೆ ಒಳಪಟ್ಟವನು ಎಂದು ತಿಳುಕೊಂಡು ಆತನನ್ನು ಹೆರೋದನ ಬಳಿಗೆ ಕಳುಹಿಸಿದನು. ಹೆರೋದನು ಆ ದಿವಸಗಳಲ್ಲಿ ಯೆರೂಸಲೇಮಿನಲ್ಲೇ ಇದ್ದನು. ಹೆರೋದನು ಯೇಸುವನ್ನು ನೋಡಿದಾಗ ಬಹಳ ಸಂತೋಷಪಟ್ಟನು. ಯಾಕಂದರೆ ಆತನ ವಿಷಯವಾಗಿ ಅನೇಕ ಸಂಗತಿಗಳನ್ನು ಕೇಳಿದ್ದರಿಂದ ಆತನನ್ನು ಕಾಣಬೇಕೆಂದು ಬಹುಕಾಲದಿಂದ ಅಪೇಕ್ಷಿಸಿದನು. ಆತನಿಂದ ಯಾವುದಾದರೂ ಒಂದು ಸೂಚಕ ಕಾರ್ಯವಾಗುವುದನ್ನು ನೋಡಬೇಕೆಂದು ನಿರೀಕ್ಷಿಸಿದನು. ಆದರೆ ಅವನು ಅನೇಕ ಮಾತುಗಳಿಂದ ಆತನನ್ನು ಪ್ರಶ್ನೆ ಮಾಡಿದಾಗ್ಯೂ ಆತನು ಅವನಿಗೆ ಏನೂ ಉತ್ತರ ಕೊಡಲಿಲ್ಲ. ಮಹಾಯಾಜಕರು, ಶಾಸ್ತ್ರಿಗಳು ನಿಂತುಕೊಂಡು ಆತನ ಮೇಲೆ ಬಹುಬಲವಾಗಿ ದೂರು ಹೇಳುತ್ತಿದ್ದರು. ಕಡೆಗೆ ಹೆರೋದನು ತನ್ನ ಸಿಪಾಯಿಗಳನ್ನು ಕೂಡಿಕೊಂಡು ಆತನನ್ನು ತಿರಸ್ಕರಿಸಿ ಹಾಸ್ಯ ಮಾಡಿ ಶೋಭಾಯಮಾನವಾದ ಉಡುಪನ್ನು ಹಾಕಿಸಿ ಪಿಲಾತನ ಬಳಿಗೆ ತಿರುಗಿ ಕಳುಹಿಸಿಕೊಟ್ಟನು ಎಂಬುದೇ. ಅದೇ ರೀತಿಯಲ್ಲಿ ಅದೇ ದಿನದಲ್ಲಿ ಹೆರೋದನು ಪಿಲಾತನು ಒಬ್ಬರಿಗೊಬ್ಬರು ಸ್ನೇಹಿತರಾದರು. ಅದಕ್ಕಿಂತ ಮೊದಲು ವೈರಿಗಳಾಗಿದ್ದರು. ಕರ್ತನಲ್ಲಿ ಪ್ರಿಯರೇ, ನಾವು ಹೆರೋದನ ಮುಂದೆ ಆದ ವಿಚಾರಣೆ ಕುರಿತಾಗಿ ಪ್ರಸ್ತಾಪಿಸುವಾಗ ಪ್ರಾಮುಖ್ಯವಾಗಿ ಹೆರೋದನನ್ನು ಕುರಿತು ಪ್ರಸ್ತಾಪಿಸುವ ಮೊದಲು ಸಂಕ್ಷಿಪ್ತವಾಗಿ ಹೆರೋದನ
ವ್ಯಕ್ತಿತ್ವ ಹಾಗೂ ಹಿನ್ನೆಲೆಯನ್ನು ಕುರಿತು ಧ್ಯಾನಿಸುವುದು ಬಹಳ ಅಗತ್ಯ. ಯೇಸುವಿನ ಸೇವಾ ಕಾಲದಲ್ಲಿ ಹೆರೋದ್ಯರೆಂಬ ಒಂದು ಪಂಗಡವಿತ್ತು ಎಂದು ಸುವಾರ್ತೆಯಲ್ಲಿ ನಾವು ನೋಡ್ತೇವೆ. ಇವರು ಯೇಸುವಿಗೆ ಶತ್ರುಗಳೆಂದು ಗಲಿಲಾಯದ ಒಂದು ಸಂದರ್ಭದಲ್ಲಿ ತಿಳಿಯುತ್ತದೆ. ಇವರು ಫರಿಸಾಯರೊಂದಿಗೆ ಸೇರಿ ತೆರಿಗೆ ಕೊಡುವ ವಿಷಯದಲ್ಲಿ ಯೇಸುವಿಗೆ ಪ್ರಶ್ನೆ ಮಾಡಿದವರು ಇವರೇ. ಸುಮಾರು ಕ್ರಿಸ್ತಪೂರ್ವ 40ರಿಂದ 4ರ ಒಳಗಿನ ಅವಧಿಯಲ್ಲಿ ಮಹಾ ಹೆರೋದನು ಯಹೂದ್ಯರನ್ನು ಆಳುತ್ತಿದ್ದನು. ಇವನು ಸುಮಾರು 30 ವರ್ಷಗಳ ಆಡಳಿತದಲ್ಲಿ ರೋಮಾಯರ ಸ್ನೇಹವನ್ನು ಸಂಪಾದಿಸಿಕೊಂಡು ಪ್ರಸಿದ್ಧಿ ಹೊಂದಿದ್ದನು. ತನ್ನ ಇಡೀ ಜೀವಮಾನದಲ್ಲಿ ಎಲ್ಲರನ್ನು ಸಂಶಯಾಸ್ಪದವಾದ ರೀತಿಯಲ್ಲಿ ಕಾಣುತ್ತಿದ್ದನು. ಇವನ ಮಗ ಅರ್ಕೆಲಾಯನು. 3ನೇ ಹೆರೋದ, ಇವನ ಇನ್ನೊಂದು ಹೆಸರು ಅಂತಿಪ ಎಂದು, ತಂದೆಯ ರಾಜ್ಯಕ್ಕೆ ಉತ್ತರಾಧಿಕಾರಿಯಾಗಿ ಬಂದವನು. ಇವನ ಅವಧಿಯಲ್ಲಿ ಸ್ನಾನಿಕನಾದ ಯೋಹಾನನು ಹತಸಾಕ್ಷಿಯಾದವನು. ಈ ಹೆರೋದನ ಮುಂದೆಯೇ ಯೇಸು ಕ್ರಿಸ್ತನ ನ್ಯಾಯ ವಿಚಾರಣೆಗಾಗಿ ಪಿಲಾತನಿಂದ ಕಳುಹಿಸಲ್ಪಟ್ಟನು. ಹೆರೋದನಿಗೂ ಯಹೂದ್ಯರಿಗೂ ಒಂದು ರೀತಿಯ ಆತ್ಮೀಯ ಬಾಂಧವ್ಯವಿತ್ತು. ಯಾಕಂದರೆ ಈ ಹೆರೋದನ ಆಡಳಿತದಲ್ಲಿ ಯಹೂದ್ಯರು ಸಂತುಷ್ಟರಾಗಿದ್ದರು. ಈ ಹೆರೋದನ ತಂದೆಯು ಯೇಸು ಜನಿಸಿದ ವಾರ್ತೆ ಕೇಳಿ ಯೆರೂಸಲೇಮಿನಲ್ಲಿದ್ದ 2 ವರ್ಷದ ಗಂಡು ಕೂಸುಗಳನ್ನೆಲ್ಲ ಕೊಲ್ಲಿಸಿದ್ದನು. ಯಹೂದ್ಯರಿಗೆ ಯೇಸುವಿನ ಮೇಲೆ ಅತಿಯಾದ ದ್ವೇಷವಿತ್ತು. ಆದುದರಿಂದ ಹೇಗಾದರೂ ಮಾಡಿ ಯೇಸುವನ್ನು ಕೊಲ್ಲಿಸಬೇಕೆಂದು ದೃಢ ಸಂಕಲ್ಪದಿಂದ ಒಂದಾಗಿದ್ದರು. ಅನಿರೀಕ್ಷಿತವಾಗಿ ಪಿಲಾತನು ಯೇಸು ಗಲಿಲಾಯ ಸೀಮೆಗೆ ಸೇರಿದವನು, ಯಹೂದಿ ಧಾರ್ಮಿಕ ಆಚರಣೆಗೆ ಒಳಪಟ್ಟವನೆಂದು ಗ್ರಹಿಸಿ ಆತನನ್ನು ಹೆರೋದನ ಬಳಿಗೆ ಕಳುಹಿಸ್ತಾನೆಂಬ ವಿಷಯ ಆಶ್ಚರ್ಯವನ್ನುಂಟು ಮಾಡಿತು. ಯಾಕಂದರೆ ಸುವಾರ್ತೆಯಲ್ಲಿ ತೋರಿ ಬಂದಂತೆ ಈ ಸಮಯದಲ್ಲಿ ಪಿಲಾತನಿಗೂ ಹೆರೋದನಿಗೂ ಸ್ನೇಹವಿರಲಿಲ್ಲ. ಅದೇನೇ ಇದ್ದರೂ ಈ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡವರು ಯಹೂದ್ಯರು. ಯಹೂದ್ಯರ ಧಾರ್ಮಿಕ ಜೀವನದ ಸುಧಾರಣೆಗೆ ಹೊರಟ ಸ್ನಾನಿಕನಾದ ಯೋಹಾನನಿಗೆ ಬಂದು ಒದಗಿದ ದುಸ್ಥಿತಿ ಯಹೂದ್ಯರು ಮನಗಂಡು ಈ ನಿರೀಕ್ಷೆಯಿಂದಲೇ ಪಿಲಾತನು ಯೇಸುವನ್ನು ಹೆರೋದನ ಬಳಿಗೆ ಕಳುಹಿಸುವಂತೆ ಪರೋಕ್ಷವಾಗಿ ಪ್ರಚೋದಿಸಿದರು. ಗಲಿಲಾಯದ ಅಧಿಪತಿಯಾದ ಹೆರೋದನು ಸಹಜವಾಗಿ ಯೇಸುವಿನ ಬೋಧನೆ ಮಹತ್ಕಾರ್ಯಗಳನ್ನು ಕುರಿತು ಕೇಳಿದ್ದನು. ಆದ್ದರಿಂದ ಪಿಲಾತನು ಯೇಸುವನ್ನು ಕಳುಹಿಸಿದ್ದಾನೆಂದು ತಿಳಿದ ಕೂಡಲೇ ತಡ ಮಾಡದೆ ತನ್ನ ಸಕಲ ವೈಭವದೊಡನೆ ತನ್ನ ಆಸ್ಥಾನದಲ್ಲಿ ಅರಸನನ್ನು ಎದುರುಗೊಳ್ಳುವಂತೆ ಯೇಸುವನ್ನು ಬರಮಾಡಿಕೊಂಡನು. ಯಾಕಂದರೆ ಹೆರೋದನಿಗೆ ಯೇಸುವನ್ನು ನೋಡುವ ಹಂಬಲವಿತ್ತು. ಇದು ಅವನ ಬಹುಕಾಲದ ನಿರೀಕ್ಷೆಯಾಗಿತ್ತು. ಹೆರೋದನು ಯೇಸುವನ್ನು ಮಾತನಾಡಿಸಬೇಕೆಂಬುದಾಗಿ ಅನೇಕ ರೀತಿಯಲ್ಲಿ ಪ್ರಯತ್ನಿಸಿದನು. ಆದರೆ ಅವನ ಪ್ರಯತ್ನ ನಿಷ್ಫಲವಾಗಿತ್ತು. ಯೇಸು ಮೌನವಾಗಿದ್ದನು. ಯೇಸು ಈಗ ಈ ನ್ಯಾಯಾಧಿಪತಿಯ ಎದುರಿನಲ್ಲಿ ಹೆರೋದನ ಸನ್ನಿಧಿಯಲ್ಲಿ ಜನರ ಮುಂದೆ ಅಪರಾಧಿಯಾಗಿದ್ದನು. ಹೆರೋದನಲ್ಲಿ ಒಂದು ಕೊರತೆ ಇತ್ತು. ಹೆರೋದನು ಹೊಗಳಿಕೆಯನ್ನು ಸ್ವೀಕರಿಸುವ ಅರಸನಾಗಿದ್ದರು. ಯಹೂದ್ಯರು ಈ ರೀತಿಯಲ್ಲಿ ಹೆರೋದನೊಂದಿಗೆ ವ್ಯವಹರಿಸುತ್ತಿದ್ದರು. ಹಾಗೆಯೇ ಯೇಸು ಕ್ರಿಸ್ತನು ಸಹ ತನ್ನ ರಾಜ್ಯಾಡಳಿತೆಯ ವಿಷಯದಲ್ಲಿ ಹೊಗಳುವನೆಂದು ಹೆರೋದನು ನಿರೀಕ್ಷಿಸಿದ್ದಿರಬೇಕು. ಯೇಸುವಿನ ಬಾಯಿಂದ ಬರುವ ಮಾತುಗಳನ್ನು ಕೇಳಿ ಅನುಸರಿಸಬೇಕೆಂದುಕೊಂಡು ಬೇಡಿಕೊಂಡಿದ್ದನು. ಆದರೆ ಯೇಸುವಿನ ಮಾತನ್ನು ಕೇಳಿ ವಿಧೇಯನಾಗುವ ಮನಸ್ಸು ಹೆರೋದನಲ್ಲಿರಲಿಲ್ಲ. ಹೆರೋದನು ಮಹಾಗರ್ವಿ. ಹೆರೋದನು ಯೇಸುವಿನಿಂದ 2 ವಿಷಯಗಳನ್ನು ಅಪೇಕ್ಷಿಸಿದನು. ಯೇಸು ಮಾಡುವ ಅದ್ಭುತ ಕಾರ್ಯಗಳನ್ನು ನೋಡಬೇಕು ಹಾಗೂ ಯೇಸುವಿನ ಬೋಧನೆಗಳನ್ನು ಕುರಿತು ಚರ್ಚೆ ಮಾಡಬೇಕು. ಯೇಸು ಮಾಡಿದ ಹಲವಾರು ಅದ್ಭುತ ಕಾರ್ಯಗಳ ಬಗೆಗೂ ಆತನು ಬೋಧಿಸಿದ ವಿಷಯಗಳ ಬಗೆಗೂ ತನ್ನವರಿಂದಲೂ ಬೇರೆ ಜನರಿಂದಲೂ ಮಾಹಿತಿ ಸಂಗ್ರಹಿಸಿದನು. ರಾಜಕಾರಣಿಯಾದ ಆತನು ಈ ವಿಷಯದಲ್ಲಿ ತಿಳಿದಿದ್ದನು. ಆದರೆ ಈಗ
ತನ್ನ ಸ್ವಂತ ಕಣ್ಣುಗಳಿಂದಲೇ ಯೇಸುವಿನ ಅದ್ಭುತ ಕಾರ್ಯಗಳನ್ನು ನೋಡಬೇಕೆಂದು ಅಪೇಕ್ಷಿಸಿದನು. ಎಷ್ಟೋ ಜನರು ತಮ್ಮನ್ನು ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಳ್ಳದೆ ಯೇಸುವಿನಿಂದ ಆಗುವ ಅದ್ಭುತ ಕಾರ್ಯಗಳನ್ನು ನೋಡಲಿಕ್ಕೆ ಅಪೇಕ್ಷಿಸುತ್ತಾರೆ. ಆದರೆ ಯೇಸು ಅಂಥ ಸಂದರ್ಭದಲ್ಲಿ ಮೌನವಾಗಿರ್ತಾನೆ. ವಿನೋದ ಮಾಡುವುದಕ್ಕಾಗಿ ಯೇಸುವಿನ ಸಂಗತಿಗಳಿಲ್ಲವೆಂಬುದನ್ನು ಗಮನಿಸತಕ್ಕದ್ದು. ನಿಮ್ಮ ಮುತ್ತುಗಳನ್ನು ಹಂದಿಗಳ ಮುಂದೆ ಚೆಲ್ಲಬೇಡಿರಿ ಎಂದು ಯೇಸು ಹೇಳಿದ ಮಾತುಗಳನ್ನು ನಮ್ಮ ಗಮನಕ್ಕೆ ತಂದುಕೊಳ್ಳೋಣ. ಯೇಸುವಿನ ದೃಷ್ಟಿಯಲ್ಲಿ ಹೆರೋದನು ಒಬ್ಬ ಪ್ರಯೋಜನಕ್ಕೆ ಬಾರದ ವ್ಯಕ್ತಿಯಾಗಿ ತೋರಿ ಬಂದನು. ಅಷ್ಟು ಮಾತ್ರವಲ್ಲ, ಅವನು ಕ್ರೂರಿ ಹಾಗೂ ಕಪಟಿಯಾದ ಅರಸನಾಗಿದ್ದನು. ಇಂತಹ ಜನರನ್ನು ದೇವರು ಖಂಡಿತವಾಗಿಯೂ ಮೆಚ್ಚಿಕೊಳ್ಳಲಾರನು. ಇಂಥವರಿಗೆ ದೇವರ ಸ್ವರವು ಕೇಳುವುದು ಅಸಾಧ್ಯ. ಯೇಸುವು ತನ್ನ ಸೇವೆಯನ್ನು ಗಲಿಲಾಯದಲ್ಲಿ ಪ್ರಾರಂಭಿಸಿದನು. ಹೆರೋದನು ಯೇಸುವಿನ ಸೇವೆಯನ್ನು ಕುರಿತು ಬಹಳವಾಗಿ ಕೇಳಿದ್ದನು. ಆದರೂ ದೇವರಿಗೆ ಭಯಪಡದ ಒಬ್ಬ ಸುಪ್ರಸಿದ್ಧ ಅಧಿಕಾರಿಯಾಗಿದ್ದನು. ಯೇಸುವನ್ನು ಸಂಧಿಸಲು ಪ್ರಯತ್ನ ಪಡಲಿಲ್ಲ. ಆದರೆ ತಾನಾಗಿ ಒದಗಿ ಬಂದ ಈ ಒಳ್ಳೆಯ ಸಮಯವನ್ನು ವ್ಯರ್ಥ ಮಾಡಿಕೊಂಡ. ತನ್ನ ಬಳಿ ಬಂದ ದೈವ ಸಂದೇಶವನ್ನು ದೇವಕುಮಾರನನ್ನು ಹಾಸ್ಯಾಸ್ಪದ ರೀತಿಯಲ್ಲಿ ನೋಡಿ ತಳ್ಳಿಬಿಟ್ಟನು. ಈ ಪರಿಸ್ಥಿತಿಯಲ್ಲಿ ಯೇಸುವು ಒಂದು ವೇಳೆ ಹೆರೋದನೊಂದಿಗೆ ಸಂಧಾನ ಮಾಡಿಕೊಂಡು ಅವನೊಂದಿಗೆ ಸಂಬಂಧಿಸಿ ಅದ್ಭುತ ಕಾರ್ಯ ನಡೆಸಿದ್ದರೆ ಹೆರೋದನು ಯೇಸುವನ್ನು ಯಹೂದ್ಯರ ಕೈಯಿಂದ ಬಿಡಿಸಬಹುದಿತ್ತು. ಆದರೆ ಅದು ಯೇಸುವಿಗೆ ಬೇಕಾಗಿರಲಿಲ್ಲ. ಅದು ದೇವರ ಯೋಜನೆಯೂ ಅಲ್ಲ. ಹಾಗಾಗಿದ್ದರೆ ರಕ್ಷಣಾ ಕಾರ್ಯವು ಪರಿಪೂರ್ಣವಾಗುತ್ತಿರಲಿಲ್ಲ. ಯೇಸುವಿನ ನಡವಳಿಕೆಯು ಹೆರೋದನಿಗೆ ಆಶ್ಚರ್ಯವನ್ನುಂಟು ಮಾಡಿತ್ತು. ಅವನಿಗೆ ದೇವರ ಚಿತ್ತವನ್ನು ಆತನು ತಿಳಿದುಕೊಳ್ಳಲಿಕ್ಕೆ ಅಸಾಧ್ಯವಾಯಿತು. ಈಗ ಹೆರೋದನು ಯೇಸುವನ್ನು ಅಪಹಾಸ್ಯಗೈಲಿಚ್ಛಿಸುತ್ತಾನೆ. ಹೀಗೆ ಮಾಡಿದರೆ ಯೇಸು ಸಿಡಿದೆದ್ದು ತನ್ನ ಮಹಿಮಾ ಸ್ವರೂಪವನ್ನು ತೋರಿಸಿ ಅದ್ಭುತ ಕಾರ್ಯ ಮಾಡಬಹುದೆಂದು ಹೆರೋದನು ನೆನೆಸಿದಿರಬೇಕು. ಆದರೆ ಹಾಗೆ ಆಗಲಿಲ್ಲ. ಹೆರೋದನ ಆಲೋಚನೆಗಳು ಯಶಸ್ವಿಗೊಳ್ಳಲಿಲ್ಲ. ಹೆರೋದನ ಎದುರಿನಲ್ಲಿ ಯೇಸು ಕ್ರಿಸ್ತನು ಅಪರಾಧಿಯಂತೆ ನಿಲ್ಲಲು ಕಳುಹಿಸಲ್ಪಟ್ಟರೂ ಯೇಸುವು ಅಪರಾಧಿಯಲ್ಲ. ಹೆರೋದನಿಗೆ ಇದು ಸ್ಪಷ್ಟವಾಗಿ ಗೊತ್ತಿತ್ತು. ಯೇಸುವಿಗೆ ಶೋಭಾಯಮಾನವಾದ ಉಡುಪುಗಳನ್ನು ಹಾಕಿಸಿ ಪಿಲಾತನ ಬಳಿಗೆ ಹಿಂದಿರುಗಿ ಕಳಿಸ್ತಾನೆ. ಇದರಲ್ಲಿ ಹೆರೋದನು ಯೇಸುವಿಗೆ ಗೌರವ ತೋರಿಸುವುದನ್ನು ಕಾಣುತ್ತೇವೆ. ಯೇಸು ವಿರೋಧಿಗಳ ಮಧ್ಯದಲ್ಲಿರುವಾಗಲೂ ಶೋಭಾಯಮಾನವಾದ ವಸ್ತ್ರಗಳಿಂದ ಅಲಂಕರಿಸಲ್ಪಟ್ಟನು. ಯೇಸುವಿನ ನಿಮಿತ್ತವಾಗಿ ಆ ದಿನದಲ್ಲಿ ಹೆರೋದನು ಪಿಲಾತರು ಸ್ನೇಹಿತರಾದರು. ಮೊದಲು ಅವರು ವೈರಿಗಳಾಗಿದ್ದರು, ಈಗ ಸ್ನೇಹಿತರಾದರು. ಯೇಸು ಕ್ರಿಸ್ತನು ಮಾನವರಲ್ಲಿ ಸ್ನೇಹ ಭಾವ ಹುಟ್ಟಿಸುವುದಕ್ಕಾಗಿಯೂ ಎಲ್ಲ ಜನರನ್ನು ದೇವರೊಂದಿಗೆ ಸಂಧಾನ ಮಾಡುವುದಕ್ಕಾಗಿಯೂ ಈ ಲೋಕಕ್ಕೆ ಬಂದನಲ್ಲವೇ? ಹೆರೋದನು ಯೇಸುವಿನ ಮುಂದೆ ನಿಂತಾಗ ಯಾವುದೇ ರೀತಿಯ ತೀರ್ಪನ್ನು ಕೊಡಲು ಶಕ್ತನಾಗದೆ ಹೋದನು. ನೀತಿವಂತನನ್ನು ಕೊಲೆಗೈಯುವುದು ಅಸಾಧ್ಯವೆಂಬುದನ್ನು ತಿಳಿದುಕೊಂಡನು. ತಾನೇ ಅಪರಾಧಿಯಾಗಿ ನಿಂತುಕೊಂಡನು. ಕ್ರಿಸ್ತನ ಮೇಲೆ ಸುಳ್ಳು ಅಪವಾದಗಳು ಹೊರಿಸಲ್ಪಟ್ಟರೂ ಆತನಲ್ಲಿ ಯಾವ ಅಪರಾಧವೂ ಇರಲಿಲ್ಲವೆಂಬುದನ್ನು ಅಧಿಕಾರಿಗಳು ಮನಗಂಡರು. ಆದರೆ ಜನರನ್ನು ಮೆಚ್ಚಿಸುವ ಹವ್ಯಾಸದಲ್ಲಿ ಯೇಸುವಿನಿಂದ ದೂರ ಹೋದರು. ಸದಾವಕಾಶ ಕಳೆದುಕೊಂಡ ಹೆರೋದನಂತೆ ನಾವು ಆಗದಿರೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ದೇವರೇ, ಈಗಲೂ ನೀನು ನಮಗೆ ಈ ಶ್ರಮಾಧ್ಯಾನದ ಮೂಲಕ ಹೆರೋದನ ವ್ಯಕ್ತಿತ್ವವನ್ನು ಹಾಗೂ ಯೇಸು ಕ್ರಿಸ್ತನ ಆ ವಿಚಾರಣೆಯ ಒಂದು ಸಂದರ್ಭವನ್ನು ತಿಳಿದುಕೊಳ್ಳುವಂತೆ ಕರ್ತನೇ, ನೀನು ನಮಗೆ ಕೊಟ್ಟಂಥ ಈ ಸಂದರ್ಭವನ್ನು ನಾವು ಜ್ಞಾಪಿಸಿಕೊಳ್ಳುತ್ತಾ ಈ ಲೋಕದ ಜೀವನದ ಅನೇಕ ಪರಿಸ್ಥಿತಿಗಳ ಮಧ್ಯದಲ್ಲಿ ನಾವು ದಾಟಿ ಹೋಗುವಾಗ ಕರ್ತನೇ, ನಾವು ನಿನ್ನ ಕೃಪೆಯನ್ನು ನಿನ್ನ ಕರುಣೆಯನ್ನು ನಾವು ದಿನಾಲೂ
ಅದನ್ನು ಜ್ಞಾಪಿಸಿಕೊಳ್ಳಿಕ್ಕಾಗುವಂಥ ಕೃಪೆಯಲ್ಲಿ ನಮ್ಮನ್ನು ಮುನ್ನಡೆಸು. ಹೆರೋದನ ಹಾಗೂ ಪಿಲಾತರ ಮಧ್ಯದಲ್ಲಿ ಅವರು ವೈರಿಗಳಾಗಿದ್ದವರು ಯೇಸುವಿನ ನಿಮಿತ್ತವಾಗಿ ಸ್ನೇಹಿತರಾಗಿ ಮಾರ್ಪಾಟಾದಂಥ ಸ್ಥಿತಿಯನ್ನು ಗಮನಿಸುವಾಗ ಅವರಲ್ಲಿದ್ದಂಥ ಉದ್ದೇಶಗಳು ಅದು ಯೇಸುವಿನ ಕುರಿತಾಗಿ ವಿರುದ್ಧವಾಗಿದ್ದರೂ, ಕರ್ತನೇ, ನಮ್ಮ ಈ ಲೋಕದ ಜೀವನ ಪ್ರಯಾಣದ ಎಲ್ಲ ರೀತಿಯ ಪರಿಸ್ಥಿತಿಗಳ ಮಧ್ಯದಲ್ಲಿ ನಾವು ಯೇಸುವಿನೊಂದಿಗೆ ಈ ಲೋಕದಲ್ಲಿ ಹಿಂಬಾಲಿಸಲು ಶಕ್ತರಾಗುವಂತೆ ಯೇಸುವಿನ ವ್ಯಕ್ತಿತ್ವವನ್ನು ನಾವು ಧರಿಸಿಕೊಂಡವರಾಗಿ ನಮಗೆ ಕೊಡಲ್ಪಟ್ಟಂಥ ಈ ಲೋಕದ ಜೀವನದ ಎಲ್ಲ ರೀತಿಯ ಸ್ಥಿತಿಗತಿಗಳು ನಮ್ಮನ್ನು ಯೇಸುವಿನ ಬೋಧನೆಯ ಜೀವನದಲ್ಲಿ ಆತನ ಮಾರ್ಗದರ್ಶನದಲ್ಲಿ ಮುನ್ನಡೆಯಲು ಶಕ್ತರಾಗುವಂತೆ ನಮ್ಮನ್ನು ಪ್ರೇರೇಪಿಸಲಿ. ಯೇಸು ಬೋಧಿಸಿದ ಬೋಧನೆಗೆ ಅನುಗುಣವಾಗಿ ಈ ಶ್ರಮಾಧ್ಯಾನದ ದಿನಗಳು ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಮಾರ್ಪಾಟುಗಳನ್ನು ತರುವಂತೆ ಕರ್ತನೇ, ನಿನ್ನ ಕೃಪೆಯನ್ನು ಅನುಗ್ರಹಿಸು. ನಾವು ನಿನ್ನ ಶ್ರಮಾಧ್ಯಾನದ ಧ್ಯಾನವನ್ನು ಧ್ಯಾನಿಸುವುದು ಮಾತ್ರವಲ್ಲ, ಆ ಧ್ಯಾನದ ಮೂಲಕ ನಾವು ಕಂಡುಕೊಳ್ಳುವಂಥ ಸತ್ಯಾಂಶಗಳು ನಮ್ಮ ಜೀವನದಲ್ಲಿ ನಾವು ಯೇಸುವಿಗಾಗಿ ಹೇಗೆ ನಮ್ಮ ಬದ್ಧತೆಯ ಜೀವನವನ್ನು ಜೀವಿಸಬೇಕಾದವರು ಎಂಬುದನ್ನು ಕರ್ತನೇ ನಮಗೆ ಕಲಿಸು. ಈ ಮೂಲಕ ನಮ್ಮ ಇಡೀ ಜೀವನ ಅದು ನಿನ್ನಲ್ಲಿ ಮಾರ್ಪಾಟುಗೊಂಡಂಥ ಜೀವನವಾಗಿ ಈ ಲೋಕದಲ್ಲಿ ನಾವು ಕ್ರಿಸ್ತನ ಬೆಳಕನ್ನು ನೀಡುವವರು, ಆ ಮೂಲಕ ಉಪ್ಪಿನ ರುಚಿಯನ್ನು ಬೀರುವವರು ಆಗುವಂಥ ಕೃಪೆಯಲ್ಲಿ ಕರ್ತನೇ ನಡೆಸು. ನಮಗೆ ಕೊಡಲ್ಪಟ್ಟಂಥ ಈ ಲೋಕದ ಜೀವನದ ಎಲ್ಲ ಪರಿಸ್ಥಿತಿಗಳಲ್ಲಿ ನಾವು ಆತನಿಗೆ ನಂಬಿಗಸ್ತ ಸಾಕ್ಷಿಗಳಾಗಿ ಜೀವಿಸುವಂತೆ ಈ ಧ್ಯಾನಗಳು ನಮಗೆ ಆಶೀರ್ವಾದಪ್ರದವಾಗಿ ಮೂಡಿ ಬರಲಿಕ್ಕಾಗುವಂತೆ ನಿನ್ನ ಕೃಪೆಯನ್ನು ಅನುಗ್ರಹಿಸು. ಈ ಶ್ರಮಾಧ್ಯಾನದ ಧ್ಯಾನವನ್ನು ಧ್ಯಾನಿಸುವ ಮೂಲಕ ಬಿಗ್ಜೆ ಮಾಧ್ಯಮದ ಮುಖ್ಯಸ್ಥರನ್ನು, ಇಲ್ಲಿ ಸೇವೆ ಸಲ್ಲಿಸುವಂಥ ಎಲ್ಲ ಸೇವಕಿಯರನ್ನು ನಾವು ಕೃತಜ್ಞತಾಭಾವದಿಂದ ಸ್ಮರಿಸಿಕೊಳ್ಳುತ್ತಾ, ಅವರು ಮಾಡುವಂಥ ಸೇವೆಗಳು ಅದು ಜನರನ್ನು ಮುಟ್ಟುವ ಮೂಲಕ ಅನೇಕ ರೀತಿಯಲ್ಲಿ ಅದು ಪ್ರತಿಫಲಿಸಲಿಕ್ಕಾಗುವಂತೆ ಕರ್ತನೇ, ನಿನ್ನ ಆಶೀರ್ವಾದವನ್ನು ಈ ಸೇವಾ ಸಂಸ್ಥೆಯ ಮೇಲೆ ಸಹ ನೀನು ಇರಿಸಬೇಕಾಗಿ ಬೇಡಿಕೊಳ್ಳುತ್ತಾ ನಿನ್ನ ಪವಿತ್ರ ಕೈಗಳಲ್ಲಿ ಎಲ್ಲವನ್ನು ಸಮರ್ಪಿಸುತ್ತೇವೆ. ಯೇಸು ಸಹ ಬಿಡಿದ ನಮ್ಮ ಪ್ರಾರ್ಥನೆಯನ್ನು ಕೇಳು ನಮ್ಮ ದೇವರೇ, ಆಮೇನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ ನಮ್ಮ ಬಯಕೆ, ಇದುವೇ ನಮ್ಮ ಗುರಿಯು, ಇದುವೇ ನಮ್ಮ ಬಯಕೆ, ಇದುವೇ ನಮ್ಮ ಗುರಿಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದು.